ಓಂ ಸ್ವಾಪ್ಯಾತ್ ಓಂ ಅಂತ ಇದು 1ನೇ ಅಧ್ಯಾಯದ 1ನೇ ಪಾದದ 9ನೇ ಸೂತ್ರ. ಸೂತ್ರದ ಅರ್ಥಗಳನ್ನು ಮಾತ್ರ ಇಲ್ಲಿ ನಾವು ನೋಡ್ತಿದ್ದೇವೆ. ಏನು ಸೂತ್ರದ ಅರ್ಥ ಮತ್ತೆ ಈ ಸೂತ್ರ ಹೊರಟಿದೆ ಯಾಕೆ ಅಂತ ಅನ್ನೋದನ್ನು ಗಮನಿಸಬೇಕು. ಯುಕ್ತಂತರೇಣಾಪಿ ನಿರ್ಗುಣಸ್ಯ ವಾಚ್ಯತ್ವ ಪ್ರತಿಪಾದೇ ಸೂತ್ರ ಉಪನ್ಯಾಸ ಯಾಕಷ್ಟೇ ಅಂತ ಜಯತೀರ್ಥರು. ನಿರ್ಗುಣ ಬ್ರಹ್ಮ ಏನಿದ್ದಾನೆ, ಯಾವನನ್ನು ಪರಬ್ರಹ್ಮ ಅಂತ ನೀವು ಅದ್ವೈತಿಗಳು ಹೇಳ್ತೀರಿ, ಆ ಬ್ರಹ್ಮನೇ ವಾಚ್ಯನಾಗಿದ್ದಾನೆ. ಅವನು ವಾಚ್ಯ ಆಗಿದ್ದಾನೋ ಹೌದು ಇಲ್ಲೋ ಅಂತ ಈಗ ನಮ್ಮ ನಡುವೆ ಒಂದು ಚರ್ಚೆ ನಡೆದಿದೆ. ಈ ಹಿಂದಿನ ಸೂತ್ರಗಳೆಲ್ಲ ಅದೇ ಬಂದಿದೆ. ಈಕ್ಷತೆಯರ್ನಾ ಶಬ್ದಂ ಗೌಣಸ್ಯೇನಾತ್ಮ ಶಬ್ದ ತನ್ನಿಷ್ಠಸ್ಯ ಮೋಕ್ಷೋಪದೇಶ ಹೇತ್ವಾವಚನಾಚ್ಚ, ಈ ಎಲ್ಲ ಸೂತ್ರದಲ್ಲಿ ಯಾವ ಮುಖ್ಯ ಬ್ರಹ್ಮ ಇದ್ದಾನೆ, ನಿರ್ಗುಣ ಬ್ರಹ್ಮ, ಅವನೇ ವಾಚ್ಯ. ಅವನು ವಾಚ್ಯ ಅಲ್ಲ ಅಂತ ಹೇಳಬೇಡಿ, ಶಾಸ್ತ್ರ ಪ್ರತಿಪಾದ್ಯ ಅಲ್ಲ ಅಂತ ಹೇಳಬೇಡಿ. ಶಾಸ್ತ್ರದಿಂದ ಪ್ರತಿಪಾದ್ಯನೇ ಆಗಿದ್ದಾನೆ. ಮುಖ್ಯತಃ ಶಾಸ್ತ್ರ ಪ್ರತಿಪಾದ್ಯ ಅಲ್ಲದೆ ಇರಬಹುದು, ಆದರೆ ಮುಖ್ಯತಃ ಅಲ್ಲ, ಪೂರ್ಣವಾಗಿ ಶಾಸ್ತ್ರ ಪ್ರತಿಪಾದ್ಯ ಅಲ್ಲದೆ ಇರಬಹುದು. ಶಾಸ್ತ್ರಗಳಿಂದ ಅವನನ್ನು ಸ್ವಲ್ಪವಾದರೂ ಅರಿಯುವುದು ಸಾಧ್ಯ ಇದ್ದೇ ಇದೆ ಅಂತ ಅನ್ನೋದನ್ನು ಆ 4 ಸೂತ್ರಗಳು ಹೇಳ್ತಾ ಇವೆ. ಈಕ್ಷತೆಯನ್ನ ಶಬ್ದಂ ಗೌಣಸ್ಯೇನಾತ್ಮ ಶಬ್ದ ತನ್ನಿಷ್ಠಸ್ಯ ಮೋಕ್ಷೋಪದೇಶ ಹೇತ್ವಾವಚನಾಚ್ಚ ಅಂತ. ಅಲ್ಲಿ ಒಂದೊಂದು ಸೂತ್ರದಿಂದಲೂ ಹೆಚ್ಚಿನ ಕಾರಣಗಳನ್ನು ಹೇಳ್ತಾ ಇದ್ದಾರೆ, ಯುಕ್ತಿಗಳನ್ನು, ಬೇರೆ ಬೇರೆ ಯುಕ್ತಿಗಳನ್ನು. ಈಗಲೂ ಹೇಳ್ತಿರೋದು ಮತ್ತೊಂದು ಯುಕ್ತಿ, ಶಾಪ್ಯಾತನ ಸೂತ್ರದಿಂದ ಬರುವುದು ಮತ್ತೊಂದು ಯುಕ್ತಿ. ಅಂತೂ ಆ ನಿರ್ಗುಣ ಬ್ರಹ್ಮ ಅದು ವಾಚ್ಯ ಆಗೇ ಆಗಿದೆ, ಶಾಸ್ತ್ರದಿಂದ ಪ್ರತಿಪಾದ್ಯ ಆಗೇ ಆಗಿದೆ. ಯಾವ ಕಾರಣಕ್ಕೂ ಅದನ್ನು ಶಾಸ್ತ್ರ ಪ್ರತಿಪಾದ್ಯ ಅಲ್ಲ ಅಂತ ಹೇಳಬೇಡಿ ಅನ್ನೋದು ನಮ್ಮ ಉದ್ದೇಶ. ಆ ಸೂತ್ರದ ಅರ್ಥ ಏನು? ಶಾಪ್ಯಾತನ ಸೂತ್ರದ ಅರ್ಥ ಹೀಗಾಗ್ತದೆ: ತನಗೆ ತನ್ನಲ್ಲೇ ಲಯವನ್ನು ಹೇಳಿರುವುದರಿಂದ ಆತ್ಮನ್ಯೇವ ಆತ್ಮಾನಂ ವಿಲಾಪಯತಿ ಅಂತ ವೇದವಾಕ್ಯ. ತನಗೆ ತನ್ನಲ್ಲೇ ಲಯವನ್ನು ಹೇಳಿರುವುದರಿಂದ, ಹೀಗೆ ವೇದವಾಕ್ಯವನ್ನು ಇರೋದರಿಂದ ಈ ಆ ನಿರ್ಗುಣ ಬ್ರಹ್ಮ ಏನಿದ್ದಾನೆ, ಸತ್ವಾದಿಗುಣ ರಹಿತನಾದಂತಹ, ಸತ್ವಾದಿಗುಣದ ಅಭಿಮಾನವಿಲ್ಲದ, ಆದ್ದರಿಂದ ವಾಚ್ಯ ಯಾರು ಅಂತ ಪ್ರಶ್ನೆ ಬಂದಾಗ ನಿರ್ಗುಣನಾದ ಆತ್ಮನೇ, ಸತ್ವಾದಿಗುಣ ರಹಿತನಾದ, ಸತ್ವಾದಿಗುಣದ ಅಭಿಮಾನವಿಲ್ಲದ ಆತ್ಮನೇ ವಾಚ್ಯನಾಗಿದ್ದಾನೆ. ಆದ್ದರಿಂದ ಈಕ್ಷತೆಯನ್ನ ಶಬ್ದಂ ಅಂತ ಹಿಂದೆ ಬಂತಲ್ಲ, ಅದು ಅಶಬ್ದವಲ್ಲ ಅಂತ. ಆದ್ದರಿಂದ ನಿರ್ಗುಣನು ಅಶಬ್ದಂನ, ಅವಾಚ್ಯನಲ್ಲ ಅಂತ ಇಷ್ಟದ ತಾತ್ಪರ್ಯ. ಹಾಗಾದ್ರೆ ನಿರ್ಗುಣಂ ಬ್ರಹ್ಮ ಅಂತ ಪಕ್ಷ, ಅದು ಅಶಬ್ದಂನ ಅಂತ ಸಾಧ್ಯ. ಅಂದ್ರೆ ಶಾಸ್ತ್ರ ಪ್ರತಿಪಾದ್ಯತ್ವವೇ ಇದೆ ಅಂತ ಸಾಧ್ಯ. ಯಾಕೆಂದ್ರೆ ಸ್ವಾಪ್ಯಾತ್, ತನಗೆ ತನ್ನಲ್ಲಿ ಲಯವನ್ನು ಹೇಳಿರುವುದರಿಂದ, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಅಂತ ಈ ವೇದವಾಕ್ಯದಲ್ಲಿ ತನಗೆ ತನ್ನಲ್ಲೇ ಲಯವನ್ನು ಹೇಳಿರುವುದರಿಂದ, ಆ ಲಯವನ್ನು ಬೇರೆ ಯಾರೇ ಸಗುಣ ಬ್ರಹ್ಮ ಮತ್ತಾವುದರಲ್ಲೂ ಕೂಡಿಸ್ಲಿಕ್ಕೆ ಬರೋದಿಲ್ಲ. ಅದರದೆಲ್ಲ ವಿವರ ನಾವು ತತ್ವ ಪ್ರಕಾಶಿಕಾದಲ್ಲಿ ನೋಡಿದ್ದೀವಿ. ಹೀಗೆ ತನ್ನಲ್ಲೇ ತನಗೆ ಲಯವನ್ನು ಹೇಳಿರುವುದರಿಂದ ಅವನು ನಿರ್ಗುಣ ಬ್ರಹ್ಮನೇ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ. ಅದಕ್ಕೆ ಕೆಳಗಡೆ ಸಂಸ್ಕೃತ ವಾಕ್ಯಗಳನ್ನು ಬರೆದಿದ್ದಾರೆ. ಅಶಬ್ದಮಿತಿ ವರ್ತತೆ, ನಿರ್ಗುಣಮಿತಿ ಚ ಪ್ರಕೃತಂ. ನಿರ್ಗುಣಂ ಮತ್ತು ಅಶಬ್ದಂ ಅನ್ನೋದು ಎರಡೂ ಕೂಡ ಹಿಂದಿನಿಂದ ಪ್ರಸ್ತುತ ಆಗೇ ಇದೆ. ಆತ್ಮನ್ಯೇವ ಆತ್ಮಾನಂ ಪಶ್ಯೇತ್ ಇತಿ ಶ್ರುತ್ಯುಕ್ತತ್ವಾಚ್ಚ, ಚ ಶಬ್ದದಿಂದ ಇದು ಇನ್ನೊಂದು ಯುಕ್ತಿ ಅಂತ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ನಿರ್ಗುಣಂ ಬ್ರಹ್ಮ ಅಂತ ಪಕ್ಷ, ನ ಅಶಬ್ದಂ, ಇದು ಶಬ್ದದಿಂದ ಪ್ರತಿಪಾದ್ಯ ಅಲ್ಲ ಅನ್ಬೇಡಿ, ಕಿಂತು ವಾಚ್ಯಮೇವ ಅಂತ ಹೀಗಾದ್ರ ತಾತ್ಪರ್ಯ. ಯಾಕೆ ಅಂದ್ರೆ ಸ್ವಸ್ಮಿನ್ ಅಪ್ಯಯ ವಚನಾತ್, ತನಗೆ ತನ್ನಲ್ಲೇ ಲಯವನ್ನು ಹೇಳುವ ವಾಕ್ಯದಿಂದ ಇವನು ಪ್ರತಿಪಾದ್ಯನಾಗಿರುವುದರಿಂದ. ಹೀಗೊಂದು ವೇದವಾಕ್ಯ ಶ್ರುತಿಯಲ್ಲಿ ಕೇಳಿ ಬರ್ತಾ ಇದೆ ಅನ್ನೋ ಹೇತು ಈ ನಿರ್ಗುಣ ಬ್ರಹ್ಮನಲ್ಲಿ ಇರಬೇಕಾದ್ರೆ ಅದಕ್ಕೆ ಆ ವಾಕ್ಯದಿಂದ ಪ್ರತಿಪಾದ್ಯನಾಗಿರುವಿಕೆ ಅಂತ ಈ ತರ ಅದರ ಅರ್ಥ ಮಾಡಬೇಕು. ಸ್ವಸ್ಮಿನ್ ಅಪ್ಯಯಾತ್ ಅಂತ ಅದರ ಒಟ್ಟು ತಾತ್ಪರ್ಯ ಆಗ್ತದೆ. ಇದು ಅವನು ವಾಚ್ಯನೇ ಆಗಿದ್ದಾನೆ ಅನ್ನೋದನ್ನು ಸಾಧನೆ ಮಾಡಲಿಕ್ಕೆ ನಾವು ಸ್ವಾಪ್ಯಯಾತ್ ಅನ್ನುವ ಕಾರಣವನ್ನು ತೋರಿಸಿದ್ದು. ಗುಣಪರಿಪೂರ್ಣತ್ವವನ್ನು, ಅನಂತ ಕಲ್ಯಾಣ ಗುಣ ಪರಿಪೂರ್ಣತ್ವವನ್ನು ತೋರಿಸಲಿಕ್ಕೆ ನಾವು ಉಪಯೋಗ ಮಾಡುವಂತಹ ಮತ್ತೊಂದು ಅನುಮಾನ ಅಂದ್ರೆ ನಿರ್ಗುಣಂ ಬ್ರಹ್ಮ ಅಂತ ಪಕ್ಷ. ಅನಂತ ಕಲ್ಯಾಣ ಗುಣ ಪರಿಪೂರ್ಣಂ ಅಥವಾ ಗುಣಭೃತ ಏನಾದ್ರೂ ಒಂದು
ಯಾವ ಸಾಧ್ಯವನ್ನಾದರೂ ಇಟ್ಕೋಬಹುದು. ಅದು ಒಂದೇ ಅರ್ಥ. ಗುಣದಿಂದ ವಿಶಿಷ್ಟವಾಗಿದೆ. ಗುಣಪೂರ್ಣತ್ವವನ್ನು ಸಾಧನೆ ಮಾಡುವುದು ನಮ್ಮ ಅನುಮಾನದ ಇನ್ನೊಂದು ಅನುಮಾನದ ಉದ್ದೇಶ. ನಿರ್ಗುಣ ಬ್ರಹ್ಮ ಅಂತ ಪಕ್ಷ, ಅದು ಗುಣಪೂರ್ಣಮೇವ ಅಂತ ಸಾಧ್ಯ. ಯಾಕೆಂದ್ರೆ ಸ್ವಸ್ಯ ಸಸ್ಮಿನ್ ಅಪ್ಯಯಾತ್, ತನ್ನಲ್ಲೇ ತನಗೆ ಲಯವನ್ನು ಹೇಳಿರುವುದರಿಂದ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅನ್ನೋ ಬೃಹದಾರಣ್ಯಕ ಉಪನಿಷತ್ತಿನ ವಾಕ್ಯದಲ್ಲಿ ತನ್ನಲ್ಲೇ ತನಗೆ ಲಯವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಮತ್ತೆ ಆ ಲಯವನ್ನು ಪ್ರತಿಪಾದನೆ ಮಾಡುವಾಗ ಅವನನ್ನು ಪೂರ್ಣ ಎಂಬ ಶಬ್ದದಿಂದೇ ಹೇಳಿದ್ದಾರೆ. ಶಬ್ದದಿಂದೇ ಹೇಳಿರುವುದರಿಂದ ಆ ನಿರ್ಗುಣ ಬ್ರಹ್ಮ ಪೂರ್ಣನೇ ಆಗಿದ್ದಾನೆ. ಗುಣಪೂರ್ಣತ್ವವನ್ನೇ ಅದು ಪ್ರತಿಪಾದನೆ ಮಾಡ್ತದೆ. ಬ್ರಹ್ಮ ಎಂಬ ಶಬ್ದದಿಂದ, ಪೂರ್ಣ ಎಂಬ ಶಬ್ದದಿಂದ ಅಲ್ಲಿ ಬಂದಿರುವುದರಿಂದಲೂ ಅವನು ಪೂರ್ಣ ಅಂತ ಅರ್ಥ. ಮತ್ತು ತನ್ನಲ್ಲೇ ತಾನು ಲೀನ ಆಗುವಿಕೆ ಅಂತನ್ನುವುದು ಇದು ಬೇರೆ ಯಾವ ದೇವತೆಗಳಿಗೂ ಬರದೇ ಇರುವಂತಹ ಒಂದು ವಿಶಿಷ್ಟವಾದ ಕಾರಣ, ಪರಬ್ರಹ್ಮನಿಗೆ ಮಾತ್ರ ಬರುವಂತಹ ಕಾರಣ. ಆದ್ರಿಂದ ಅವನ ಗುಣಪೂರ್ಣತ್ವ ಸಿದ್ಧ ಆಗ್ತದೆ ಅಂತ ಮತ್ತೊಂದು ಅನುಮಾನವನ್ನು ಕೂಡ ತಿಳ್ಕೊಳ್ಬಹುದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.